ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು GS ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ದಟ್ ಇಸ್ ಖರ್ಚು ಸ್ಟ್ರೈಟ್ ಅಂತ ಬರುತ್ತಾರೆ. ಬಹಳ ಇಂಪಾರ್ಟೆಂಟ್ ಆದಂಥದ್ದು ಈಗ ಕರೆಂಟ್ ಅಫೇರ್ಸ್ ಅಲ್ಲಿ ಚರ್ಚೆಗೆ ಇದೆ ಒಂದು ವಿಚಾರ. ಏನಂತಂದ್ರೆ, ನಾನು ಇನ್ನು ಮುಂದೆ ಆಲ್ಮೋಸ್ಟ್ ಕೆಲವು ಇಂಪಾರ್ಟೆಂಟ್ ಬಾರ್ಡ್ಸ್ ಗಳ ಒಂದು ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತೇನೆ ರೀ. ಇಂಪಾರ್ಟೆಂಟ್ ಬಾರ್ಡರ್ ಸೀರೀಸ್, ಅಥವಾ ನಿಮ್ಗೆ ಯಾವ ಒಂದು ವಿಷಯಗಳನ್ನ ಅಥವಾ ಯಾವ ಟಾಪಿಕ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅದನ್ನ ನನ್ನ ಕಮೆಂಟ್ ಮೂಲಕ ಚರ್ಚೆ ಮಾಡಿ ಬಹಳ ಸರಳವಾಗಿ ಸುಲಭವಾಗಿ ನಿಮ್ಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತೇನೆ. ಡೆಫಿನೆಟ್ಲಿ ಐ ಆಮ್ ಶೋರ್ ಅಬೌಟ್ ಇಟ್. ನೋಡಿ, 2024 ಡಿಸೆಂಬರ್ ಏನು ಒಂದು ತಿಂಗಳು ಕೂಡ ಆಗಿಲ್ಲ ಇನ್ನು. ಸೊ ಮೊನ್ನೆ ಅಷ್ಟೇ ರೀಸೆಂಟ್ ಆಗಿ ಮಂತ್ ಬಿಫೋರ್ ಇಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಈ ಖರ್ಚು ಸ್ಟ್ರೈಟ್ ಅಂತ ಹೇಳಿ, ಈ ಖರ್ಚು ಜಲಸಂಧಿಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ. ಇವತ್ತಿಗೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಸುಮಾರು ಇಲ್ಲಿ ಒಂದು ಆಯಿಲ್ ಸೋರಿಕೆ ಆಗಿದೆ ರೀ, ತೈಲ ಸೋರಿಕೆ ಆಗಿದೆ. 11,55,000 ಟನ್ ಮರಳು ಮಿಶ್ರಿತ ಟನ್ ಅನ್ನ ಇವತ್ತು ಏನ್ ಮಾಡಿದ್ರೆ, ಆ ಗ್ಯಾಸ್ ಆಯಿಲ್ ಸೋರಿಕೆ ಆಗಿದ್ದಲ್ಲ, ಸೊ ಅದನ್ನ ಕ್ಲೀನ್ ಮಾಡೋದಕ್ಕೆ ಇಷ್ಟು ಮಣ್ಣನ್ನ ತೆಗೆದಿದ್ದಾರೆ. ಇಷ್ಟು ಟನ್, 1,55,000 ಟನ್ ರೀ. ಸೊ ಬರೋಬ್ಬರಿ ಇಷ್ಟು ಟನ್ ಸಾಮಾನ್ಯ ಅಲ್ಲ. ಇದು ಪರಿಸರದ ಮೇಲೆ ಒಂದು ರೀತಿಯ ದೊಡ್ಡ ಪರಿಣಾಮವನ್ನ ಬೀರಲಿದೆ. ನೋಡ್ತಾ ಹೋಗೋಣ. In December 2024, 2 ರಷ್ಯನ್ ಟ್ಯಾಂಕರ್ಸ್ ವರ ಡ್ಯಾಮೇಜ್ಡ್ ಇನ್ ಸ್ಟೋಮ್. ಒಂದು ಚಂಡಮಾರುತ ಬರುತ್ತೆ, 2 ರಷ್ಯನ್ ಟ್ಯಾಂಕ್ಗಳು ಹೊರಟಿರ್ತವೆ. ಸೊ ಆಯಿಲ್ ಅನ್ನ ತುಂಬಿಕೊಂಡು ತನ್ನ ಸೈನ್ಯಕ್ಕೆ ಬೇಕಾದಂತ ರಷ್ಯಾದ ಒಂದು ಹಡಗುಗಳು ತನ್ನ ಸೈನ್ಯಕ್ಕೆ ಬೇಕಾದಂತ ಕೆಲವು ಆಯಿಲ್ ತಗೊಂಡು ಹೋಗ್ತಾ ಇರ್ತವೆ. ಆಯಿಲ್ ತಗೊಂಡು ಹೋಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಒಂದು ವಿಂಡ್ಸ್ ಬರ್ತಾವ್ರಿ, ಬಹಳಷ್ಟು ವಿಂಡ್ಸ್, ವೇಗವಾದಂತ ಒಂದು ವಿಂಡ್ಸ್ ನ ವೇಗಕ್ಕೆ ಈ ಎರಡು ಹಡಗುಗಳು ಬಿದ್ದು ಬಿಡ್ತವೆ, ನೀರಿನಲ್ಲಿ ಬಿದ್ದು ಬಿಡ್ತವೆ ಸಮುದ್ರದಲ್ಲಿ. ಸೊ ಅದರಿಂದಾಗಿ ಆಯಿಲ್ ತುಂಬಿದಂತ ಇಂಥ ದೊಡ್ಡ ಹಡಗುಗಳು ಸೋರಿದಾಗ ಸಮುದ್ರದ ಜಲಚರ ಪ್ರಾಣಿಗಳು ಕೂಡ ಸಾಯುವ ಸಾಧ್ಯತೆ ಇರುತ್ತೆ. ಪರಿಸರದ ಮೇಲೆ ಅತ್ಯಂತ ದೊಡ್ಡದಾದಂತ ಪರಿಣಾಮವನ್ನ ಬೀರ್ತವೆ. ನೆನಪಿರ್ಲಿ. ಎಸ್, ಅದು ಎಲ್ಲಿ ಅಂತಂದ್ರೆ ಖರ್ಚು ಜಲಸಂಧಿಗೆ ಈ ತೈಲವನ್ನು ಚೆಲ್ಲಿ ಬಿಡ್ತವೆ. ದೊಡ್ಡ ಪರಿಸರ ದುರಂತ ಸೃಷ್ಟಿಯಾದಂತ ಆಗುತ್ತೆ. ನೋಡಿ, ಖರ್ಚು ಸ್ಟ್ರೈಟ್ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದಾದ್ರೆ, ಖರ್ಚು ಜಲಸಂಧಿ ಪೂರ್ವ ಯುರೋಪಿಯನ್ ನಲ್ಲಿರುವ ಒಂದು ಜಲಸಂಧಿ ಆಗಿದೆ. ಪೂರ್ವ ಯುರೋಪಿಯನ್, ದಟ್ ಇಸ್ ಈಸ್ಟರ್ನ್ ಯುರೋಪಿಯನ್ ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಕೆಲವು ಬಾರ್ಡರ್ಸ್ ಗಳನ್ನ ಕೇಳ್ತಾರೆ. ಹಾಗಾಗಿ ನಾನು ಬಾರ್ಡರ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾರ್ಡರ್ ಕಂಟ್ರಿಗಳಿಗೆ ಸಂಬಂಧಪಟ್ಟಂಗೆ ನೋಡಿ, ಮೊನ್ನೆ KS ಎಕ್ಸಾಮ್ಸ್ ಅಲ್ಲಿ ಸುಮಾರು 4 ಕ್ವಶನ್ಸ್ ಬರೀ ಬಾರ್ಡರ್ ಕಂಟ್ರೀಸ್ ಯಾವ್ದಾವ್ದು ಕೇಳಿದ್ದ. ಮತ್ತೆ ನಮ್ಮ ದೇಶದ್ದು ಅಲ್ಲ, ಬೇರೆ ಬೇರೆ ದೇಶಗಳದ್ದು, ಬೇರೆ ಬೇರೆ ಸಮುದ್ರ, ರೈಟ್, ಬ್ಲಾಕ್ ಸಿ, ಮೆಡಿಟೇರಿಯನ್ ಸಿ ಅಲ್ವಾ, ರಷ್ಯಾ, ಉಕ್ರೇನು, ಇರಾನ್ ಇವುಗಳನ್ನ ಬಳಸಿ ಕೇಳಿದಾನೆ, ಇಸ್ರೇಲು ಇಂಥವನ್ನ. ಮೊನ್ನೆ ಒಂದು KS ಎಕ್ಸಾಮ್ ಅಲ್ಲೇ ಬರೀ 4 ಕ್ವಶನ್ ಆಗಿದ್ದಾವೆ. ಈ ರೀತಿಯಾಗಿ ಇವು ಒಂದಲ್ಲ, ಹಲವಾರು ಎಕ್ಸಾಮ್ಸ್ ಗಳಲ್ಲಿ ಬಾರ್ಡರ್ಸ್ ಗಳನ್ನ ಕೇಳ್ತಾನೆ ಇರ್ತಾರೆ. ಆ ಪ್ಲೇಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಕರೆಂಟ್ ಅಫೇರ್ಸ್ ಇತ್ತಂತಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಪ್ಲೇಸ್ ಗಳ ಮೇಲೆ ನಮಗೆ ಗಮನ ಇರಬೇಕ್ರಿ. ನಾವು ಬಹಳಷ್ಟು ಗಮನಿಸೋದಿಲ್ಲ, ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಅಷ್ಟು ಡೀಪ್ ಆಗಿ ಚರ್ಚೆಗೆ ಬರುದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ ಬಹಳ ಜನ ಅಂತ ಹೇಳ್ಬೋದು. ನೋಡಿ, ಎಲ್ಲಿದೆ ಸರ್ ಎಕ್ಸಾಕ್ಟ್ ಆಗಿ ಇದು? ನೋಡಿ, ಇಲ್ಲಿ ಇದು 2 ಸಮುದ್ರಗಳ ಮಧ್ಯೆ ಬರುತ್ತೆ ರೀ. ಬ್ಲಾಕ್ ಸಿ ಅಂಡ್ ಆಲ್ಸೋ ಸಿ ಆಫ್ ಅಜೋವಾ ಸಮುದ್ರ ಮತ್ತು ಕಪ್ಪು ಸಮುದ್ರದ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಜಲಸಂಧಿ ಎದುರಿದೆ ಖರ್ಚು ಜಲಸಂಧಿ. ಇಲ್ಲಿ ಬರ್ತದೆ ಖರ್ಚು ಜಲಸಂಧಿ. ದೆನ್ ಇದು ಪಶ್ಚಿಮದಿಂದ ಕ್ರೈಮಿಯಾದ ಖರ್ಚು ಪರ್ಯಾಯ ದ್ವೀಪವನ್ನು, ಪೂರ್ವದಲ್ಲಿ ರಷ್ಯಾದ ಕ್ರಾಸ್ನೋಡರ್, ಕ್ರೈಮ್, ತಮನ್ ಪರ್ಯಾಯ ದ್ವೀಪ ಬರುತ್ತೆ ಇಲ್ಲಿ, ತಮನ್ ಪರ್ಯಾಯ ದ್ವೀಪ, ಆ ದ್ವೀಪವನ್ನ ಕೂಡ ಬೇರ್ಪಡಿಸುತ್ತೆ ಇದು. ಎಸ್, ನೋಡ್ಕೋಣ. ನೋಡಿ, ಇಲ್ಲಿ ಬರುತ್ತೆ ಎಕ್ಸಾಕ್ಟ್ಲಿ ಹೇಳೋದಾದ್ರೆ, ಇಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಖರ್ಚು ಸ್ಟ್ರೈಟ್ ಬ್ರಿಡ್ಜ್ ಅಂತ ಕರಿತೀವಿ. ಯಾವ ದೇಶಗಳ ನಡುವೆ ಈ ಒಂದು ಖರ್ಚು ಸ್ಟ್ರೈಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಒಂದು ಕ್ರೈಮಿಯಾ, ಇನ್ನೊಂದು ಇಲ್ಲಿ ಇಸ್ರೇಲ್ ಬರುತ್ತೆ, ಸಾರಿ ರಷ್ಯಾ ಬರುತ್ತೆ. ನೋಡಿ, ಉಕ್ರೇನ್ ಇದೆ, ಉಕ್ರೇನ್ ಮತ್ತು ರಷ್ಯಾದ ನಡುವೆ ಬರ್ತಕ್ಕಂಥದ್ದ ಈ ಖರ್ಚು. ಈ ಕ್ರೈಮಿಯಾ ಕೂಡ ಬರುತ್ತೆ. ಟೋಟಲ್ ಆಗಿ 3 ದೇಶಗಳಿಂದ ಸುತ್ತುವರೆದಿದೆ. ನೆನಪಿರಲಿ, 3 ದೇಶಗಳು ಪ್ರಮುಖವಾಗಿ ಈ 3 ಪ್ರದೇಶಗಳ ನಡುವೆ ಬರತಕ್ಕಂಥದ್ದೇ ಖರ್ಚು. ಈ ಕಡೆ ಸಿ ಆಫ್ ಅಜೋವ್ ಇದೆ, ಈ ಕಡೆ ಬ್ಲಾಕ್ ಸಿ ಇದೆ. ನೋಡಿ, ಇಂಪಾರ್ಟೆಂಟ್, ಬ್ಲಾಕ್ ಸಿ ಬಗ್ಗೆ ಸಾಕಷ್ಟು ಸಲ ಎಕ್ಸಾಮ್ ಕೇಳ್ತಾರೆ. ಇವನ್ ಆಲ್ಸೋ ಸಿ ಆಫ್ ಅಜೋವ್ ಬಗ್ಗೆ ಕೂಡ ಕೇಳಿದ್ದಾರೆ. ಯಾವ ಈ ದೇಶಗಳ ನಡುವೆ ಬರ್ತೀವಿ ಸಿ ಆಫ್ ಅಜೋವ್? ನೋಡಿ, ಉಕ್ರೇನ್ ಮತ್ತು ರಷ್ಯಾದ ಮಧ್ಯದಲ್ಲಿ ಬರ್ತೀವಿ. ಆಲ್ಸೋ ಖರ್ಚು ಜಲಸಂಧಿ ಇದು ರಷ್ಯಾಗೆ ಸಂಬಂಧಪಟ್ಟಿದ್ರಿ. ರಷ್ಯಾದ ಆರ್ಮಿಗೆ ಟ್ಯಾಂಕರ್ಗಳನ್ನ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಘಟನೆ ಇದಾಗಿದೆ. ಇಲ್ಲಿ ನೋಡಿ, ತಮನ್ನಬೆ ಇಲ್ಲಿ ಬರುತ್ತೆ, ತಮನ್ನಬೆ ಮತ್ತು ಖರ್ಚು ಇಲ್ಲಿ ಬರುತ್ತೆ. ನೋಡಿ, ಇದನ್ನು ಕೂಡ ಬೇರ್ಪಡಿಸುತ್ತೆ, ನೆನಪಿರ್ಲಿ. ಇಲ್ಲಿ ಒಂದು ಸೇತುವೆನ ಕಟ್ಟಿದ್ದಾರೆ ರಷ್ಯಾದವರು, ಖರ್ಚು ಸ್ಟ್ರೈಟ್ ಬ್ರಿಡ್ಜ್ ಅಂತ ಕರಿತೀವಿ ಇದನ್ನ. ಓಕೆ, ಇವನ್ ಆಲ್ಸೋ ವಿ ಕಾಲ್ ಇಟ್ ಆಸ್ ಕ್ರೈಮಿಯನ್ ಬ್ರಿಡ್ಜ್ ಅಂತ ಕರಿತೀವಿ. ಕ್ರೈಮಿಯನ್ ಬ್ರಿಡ್ಜ್, ದಿಸ್ ಇನ್ಫ್ರಾಸ್ಟ್ರಕ್ಚರ್ ಲಿಂಕ್ಸ್ ಮೇನ್ ಲ್ಯಾಂಡ್ ರಷ್ಯಾ ವಿತ್ ಕ್ರೈಮಿಯಾ. ಕ್ರೈಮಿಯಾ ಸೇತುವೆ ಎಂದು ಕರೆಯಲ್ಪಡುವ ಮೂಲಕ
ಮೂಲಸೌಕರ್ಯ ರಷ್ಯಾದ ಮುಖ್ಯ ಭೂಭಾಗವನ್ನು ಕ್ರೈಮಿಯಾದೊಂದಿಗೆ ಸಂಪರ್ಕಿಸುತ್ತದೆ. ಕಂಪ್ಲೀಟೆಡ್ 2018ರಲ್ಲಿ ಈ ಸೇತುವೆಯನ್ನ ರಷ್ಯಾದವರು ಕಂಪ್ಲೀಟ್ ಮಾಡ್ತಾರೆ. ನೆನಪಿಡಿ, ಬಹಳ ಇಂಪಾರ್ಟೆಂಟ್. ಇವನ್ ಆಲ್ಸೋ ಸಿ ಆಫ್ ಅಜೋದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ದಿಸ್ ಇಸ್ ಅಬೌಟ್ ಕರ್ಚ್ ಸ್ಟ್ರೈಟರಿ. ಇದು ಸೇತುವೆ ನೋಡಿ, ರಷ್ಯಾದವರು ಕಟ್ಟಿದಂತ ಒಂದು ಸೇತುವೆ, ಕರ್ಚ್ ಜಲಸಂಧಿಗೆ ಅಡ್ಡಲಾಗಿ. ಆಮೇಲೆ ಕಂಟ್ರೀಸ್ ಬಾರ್ಡರ್ ದಿ ಸಿ ಆಫ್ ಅಜೋವಾ, ಅಜೋವಾದ ಒಂದು ಸಮುದ್ರದ ಜೊತೆಗೆ ಯಾವೆಲ್ಲ ಬಾರ್ಡರ್ಸ್ ಗಳು ಇದಾವೆ ಅಂತ ಚರ್ಚೆ ಮಾಡೋದಾದ್ರೆ, ಇಂಪಾರ್ಟೆಂಟ್ ಆಗಿ ಉಕ್ರೇನ್ ಮತ್ತೆ ರಷ್ಯಾ ಬಹಳ ಆಗುತ್ತೆ. ಈ ಒಂದು ಸಿ ಆಫ್ ಅಜೋಗೆ ಮಧ್ಯದಲ್ಲಿ ನೋಡಿ, ಈ ಕಡೆ ಉಕ್ರೇನ್ ಇದೆ, ಈ ಕಡೆ ರಷ್ಯಾ ಇದೆ. ಎರಡು ದೇಶಗಳು ಪ್ರಮುಖವಾದಂಥದ್ದು. ಮತ್ತೆ ಇನ್ನು ಕೆಲವು ದೇಶಗಳನ್ನ ಕೇಳ್ತೇವೆ, ಸುತ್ತಮುತ್ತ ಇರೋ ದೇಶಗಳನ್ನ ಕೇಳ್ಬೋದ್ರಿ. ನೋಡಿ, ಈ ಕಡೆ ರೊಮೇನಿಯಾ ಬರುತ್ತೆ, ಬಲ್ಗೇರಿಯಾ ಬರುತ್ತೆ, ರೈಟ್. ರೊಮೇನಿಯಾ ಮತ್ತು ಬಲ್ಗೇರಿಯಾ ಪಶ್ಚಿಮಕ್ಕೆ ಇವೆರಡು ಬರ್ತವೆ. ಇನ್ನು ಪೂರ್ವಕ್ಕೆ ಬರೋದಾದ್ರೆ ಈ ಕಡೆ ರಷ್ಯಾ ಬರುತ್ತೆ. ಇನ್ನು ಹೇಳೋದಾದ್ರೆ ಇಲ್ಲಿ ಜಾರ್ಜಿಯಾ ಕೂಡ ಬರುತ್ತೆ, ಪೂರ್ವಕ್ಕೆ ಜಾರ್ಜಿಯಾ ಕೂಡ ಬರುತ್ತೆ. ಮತ್ತೆ ಇಲ್ಲಿ ಟರ್ಕಿ ಈ ಕಡೆ ಟರ್ಕಿ ಕೂಡ ಬರುತ್ತೆ. ಬ್ಲಾಕ್ ಸಿ ಇಲ್ಲಿದೆ, ಸಿ ಆಫ್ ಅಜವಾ ಇಲ್ಲಿದೆ. ಇಷ್ಟು ಪ್ಲೇಸ್ಗಳು ನೆನಪಿಲ್ಲಿ. ಮತ್ತೆ ನೋಡಿ, ಮೆಡಿಟೇರಿಯನ್ ಸಿ ಮತ್ತೆ ಕ್ಯಾಸ್ಪಿಯನ್ ಸಿ, ಪ್ರಮುಖವಾದ ಎಲ್ಲಾ ಸಮುದ್ರಗಳು ಇಲ್ಲೇ ಇದಾವೆ. ಹಾಗಾಗಿ ಎಕ್ಸಾಮ್ಸ್ ಅಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ. ನೀವು ಯಾವುದೇ ಎಕ್ಸಾಮ್ ಒಂದು 10 ಕ್ವಶನ್ ಪೇಪರ್ ಅನ್ನ ತೆಗೀರಿ, ಬೇಕಾದ್ರೆ 10 ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ತಕೊಳ್ಳಿ. ಅದ್ರಲ್ಲಿ ಏನಿಲ್ಲ ಅಂದ್ರೆ ಒಂದು 7ರಿಂದ 8 ಕ್ವಶನ್ ಪೇಪರ್ ಅಲ್ಲಿ ಇವುಗಳ ಬಗ್ಗೆ ಕೇಳಿದ್ದಾನೆ. ಹಾಗಾಗಿ ಇನ್ನು ಮುಂದೆ ನಾನು ಇಲ್ಲಿ ಕೆಲವು ಬಾರ್ಡರ್ಸ್ ಗಳನ್ನ, ಇಂಪಾರ್ಟೆಂಟ್ ವಿಷಯಗಳನ್ನ, ಇಂಪಾರ್ಟೆಂಟ್ ಪ್ಲೇಸ್ ಗಳ ಒಂದು ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಯಾವೆಲ್ಲ ಪ್ಲೇಸ್ ಗಳ ಬಗ್ಗೆ ಮಾಹಿತಿ ಬೇಕು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಕಡಿಮೆ ಸಮಯದಲ್ಲೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಎನಿಹೌ, ಥ್ಯಾಂಕ್ ಯು ರೀ. ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಲ್ಲಿ ಒಳ್ಳೆ ಕಂಟೆಂಟ್ ಗಳನ್ನ ಕೊಡೋದಕ್ಕೆ ನಾನು ನಿಮಗೆ ಭರವಸೆ ಕೊಡ್ತೀನಿ ಡೆಫಿನೆಟ್ಲಿ. ಓಕೆ, ಥ್ಯಾಂಕ್ ಯು ಲಾಟ್.